ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ರಾಮೇಶ್ವರಂ ಕೆಫೆಯ ಉಪಹಾರದಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಮೇಜರ್ ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. 4 ತಿಂಗಳ ಬಳಿಕ ರಾಮೇಶ್ವರಂ ಕೆಫೆಯ ಉಪಹಾರದಲ್ಲಿ ಹುಳು ಸಿಕ್ಕ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿರೋದು. ಸದ್ಯ ಮಾಲೀಕರು ಹಾಗೆ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತಹ ಡೀಟೇಲ್ಸ್ ಇದೆ. ರಾಮೇಶ್ವರಂ ಕೆಫೆ ಮಾಲೀಕರಾದ ದಿವ್ಯಾ ಮತ್ತು ರಾಘವೇಂದ್ರ ರಾವ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಜೊತೆ ಮ್ಯಾನೇಜರ್ ಸುಮಂತ್, ಆ ಏರ್ಪೋರ್ಟ್ ಕೆಫೆಯ ಮ್ಯಾನೇಜರ್ ಸುಮಂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿಖಿಲ್ ಎಂಬ ಯುವಕ ಕೊಟ್ಟಂತಹ ದೂರನ್ನ ಆಧರಿಸಿ ಎಫ್ಐಆರ್ ಮಾಡಲಾಗಿದೆ. ಇದೀಗ ದೂರು ಕೊಟ್ಟು ಸ್ವತಃ ತಾವೇ ಕೆಫೆ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದಂತಾಗ್ತಾ ಇದೆ. ಇದರ ಡೀಟೇಲ್ಸ್ ಅನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ರಾಮೇಶ್ವರಂ ಕೆಫೆ ಉಪಹಾರದಲ್ಲಿ ಹುಳು ಸಿಕ್ತು ಅಂತ ಹೇಳಿ 4 ತಿಂಗಳ ಹಿಂದೆ ವಿಡಿಯೋ ಎಲ್ಲ ಮಾಡಿ ಅವರು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರು. ಆ ವಿಡಿಯೋ ನಾವು ಗಮನಿಸ್ತಾ ಇದ್ದೀವಿ. ಹುಳು ಸಿಕ್ಕಿದೆ ಅಂತ ಹೇಳಿ ಆ ಉಪಹಾರವನ್ನ ವಿಡಿಯೋ ಮಾಡಿಕೊಂಡು ಅದಾದ ಬಳಿಕ ಅವರು ಟ್ರಾವೆಲ್ ಮಾಡಿದ್ರು. ಯಾರೋ ಪ್ಯಾಸೆಂಜರು ಹೋಟೆಲಿಗೆ ಬಂದಿದ್ದಂಥ ಕಸ್ಟಮರು. ಬಟ್ ಈಗ ಆಗ್ತಿರುವಂತಹ ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾರು ಈ ದೂರನ್ನ ದಾಖಲು ಮಾಡಿದ್ರಲ್ಲ ಅವರ ವಿರುದ್ಧ ದೂರು ಕೊಟ್ಟಿದ್ರು ಹೋಟೆಲ್ನ ಮಾಲೀಕರು. ಇದೀಗ ಪ್ರತಿ ದೂರು ದಾಖಲಾಗಿದೆ. ನೋಡಿ, ಜುಲೈ 24ನೇ ತಾರೀಕು ಗುವಾಹಟಿಗೆ ನಿಖಿಲ್ ಮತ್ತು ಫ್ರೆಂಡ್ಸ್ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಏರ್ಪೋರ್ಟ್ನ ರಾಮೇಶ್ವರಂ ಕೆಫೆಯಲ್ಲಿ ಉಪಹಾರ ಸೇವನೆಗೆ ಮುಂದಾದ್ರು. ಪೊಂಗಲ್ ಮತ್ತು ಕಾಫಿಯನ್ನ ನಿಖಿಲ್ ಮತ್ತು ಸ್ನೇಹಿತರು ಅಲ್ಲಿ ಖರೀದಿ ಮಾಡಿರ್ತಾರೆ. ಆ ಪೊಂಗಲ್ ಏನ್ ತಗೊಂಡಿದ್ರಲ್ಲ ಅದರಲ್ಲಿ ಹುಳು ಸಿಕ್ಕಿರೋದ್ರ ಬಗ್ಗೆ ಜಾಲತಾಣದಲ್ಲಿ ಅವರು ವಿಡಿಯೋವನ್ನ ಶೇರ್ ಮಾಡ್ಕೊಂಡ್ರು. ವಿಡಿಯೋ ಶೇರ್ ಮಾಡಿ ವಿಮಾನವನ್ನ ಹತ್ತಿ ಗುವಾಹಟಿಗೆ ನಿಖಿಲ್ ಮತ್ತು ಫ್ರೆಂಡ್ಸ್ ಪ್ರಯಾಣವನ್ನ ಬೆಳೆಸ್ತಾರೆ. ಈ ಸಂದರ್ಭ 25 ಲಕ್ಷಕ್ಕೆ ನಮಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಆ ಏರ್ಪೋರ್ಟಿನ ಕೆಫೆ ಮ್ಯಾನೇಜರ್ ಸುಮಂತ್ ಒಂದು ದೂರನ್ನ ದಾಖಲು ಮಾಡ್ತಾರೆ. ಆ ಕೇಸ್ ಆಮೇಲೆ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಆಗುತ್ತೆ. ಇದೀಗ ತನಿಖೆಯನ್ನ ವೈಯಾಲಿಕಾವಲ್ ಠಾಣೆ ಪೊಲೀಸರು ಪೂರ್ಣಗೊಳಿಸಿದ್ದಾರೆ. ಸೊ ಇಷ್ಟು ನಡೆದಂತ ಘಟನೆ. ಯಾರು 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟು ಅಂತ ಹೇಳಿ ಇನಿಷಿಯಲಿ ಇದನ್ನು ಹೇಳಲಾಗಿತ್ತು. ಆ ದೂರನ್ನ ದಾಖಲು ಮಾಡಿದಂಥ ಹಿನ್ನೆಲೆಯಲ್ಲಿ ಇದೀಗ ಕೆಫೆ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರೋದು ಗೊತ್ತಾಗ್ತಾ ಇದೆ. ಇನ್ನು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್, 25 ಲಕ್ಷಕ್ಕೆ ನಮಗೆ ಬ್ಲ್ಯಾಕ್ ಮೇಲ್ ಆಗಿದೆ ಅಂತ ಹೇಳಿದ್ರಲ್ಲ, ಆ ಬ್ಲ್ಯಾಕ್ ಮೇಲ್ ಮಾಡಿದ್ದು ಗ್ರಾಹಕರೇ ಅಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಬೇರೊಬ್ಬ ಯುವಕ ಈ ಘಟನೆಯನ್ನ ಬಂಡವಾಳ ಮಾಡಿಕೊಂಡು 25 ಲಕ್ಷ ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅನ್ನುವಂಥದ್ದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಸದ್ಯ ಗ್ರಾಹಕರೇ ನಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿ ಕೆಫೆ ಮ್ಯಾನೇಜರ್ ಸುಮಂತ್ ದೂರನ್ನು ದಾಖಲು ಮಾಡಿದ್ರು. ಬಟ್ ಯಾವಾಗ ಇದು ಬೇರೆಯವರು ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು, ಆಗ ಈ ಕೆಫೆ ಮಾಲೀಕರು ಮತ್ತು ಆ ಮ್ಯಾನೇಜರ್ಗೆ ಬ್ಯಾಕ್ ಫೈರ್ ಆಗಿದೆ. ಕೆಫೆಗೆ ಆಗ್ತಿದ್ದಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಗ್ರಾಹಕರ ಮೇಲೇನೆ ದೂರು ಕೊಡುವಂಥ ಕೆಲಸವನ್ನ ರಾಮೇಶ್ವರಂ ಕೆಫೆ ಅಂಡ್ ಟೀಮ್ ಮಾಡಿತ್ತು. ಸದ್ಯ ಮಾನಹಾನಿ ಸೇರಿ ಹುಳ ಸಿಕ್ಕ ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಮಾನಹಾನಿ ಹಾಗೆ ಹುಳು ಸಿಕ್ಕ ಘಟನೆಗೆ ಎಫ್ಐಆರ್ ಆಗಿದ್ದು, ಬ್ಲ್ಯಾಕ್ ಮೇಲ್ ಕರೆ ಬಂದಂತ ಸಂದರ್ಭ 10:27ಕ್ಕೆ ನಾವು ಫ್ಲೈಟಲ್ಲಿ ಇದ್ವಿ. ಸೊ ಈ ದೂರನ್ನ ಏನು ಕೊಟ್ಟಿದ್ದಾರಲ್ಲ, ಆ ಫೋನ್ ನಂಬರ್ ಏನು ರಿಜಿಸ್ಟರ್ ಮಾಡಿದ್ದಾರಲ್ಲ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಿಖಿಲ್ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಬಟ್ ಸ್ಟಿಲ್ ಅಹಿತಕರ ಆಹಾರವನ್ನ ಕೊಟ್ಟು ಜೀವಕ್ಕೆ ಅಪಾಯ ಉಂಟು ಮಾಡಿದ್ದಾರೆ, ಮಾನಹಾನಿ ಆಗುವಂತೆ ನಮ್ಮ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಬೇಕಂತ ಹೇಳಿ ಆಗ್ರಹ ವ್ಯಕ್ತವಾಗಿತ್ತು. ಸದ್ಯ ಏರ್ಪೋರ್ಟ್ ಪೊಲೀಸರು ಇದನ್ನೇ ಮಾಡ್ತಿದ್ದಾರೆ. ನಾವು ರಾಮೇಶ್ವರಂ ಕೆಫೆಗೆ 4 ತಿಂಗಳ ಹಿಂದೆ ಹೋಗಿದ್ವಿ. ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಗುವಾಹಟಿಗೆ ಹೋದ್ವಿ. ನಮಗೆ ಅಲ್ಲಿ ಪೊಂಗಲಲ್ಲಿ ಒಂದು ಜಿರ್ಲೆ ಸಿಕ್ತು. ಆ ಜಿರ್ಲೆ ಸಿಕ್ಕಿದಾಗ ನಾವು ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಅಲ್ಲಿ ತಗೊಂಡು ತೋರಿಸ್ತೀವಿ, ಇದು ಏನು ಈ ಥರ ಸಿಕ್ಕಿದೆ, ಏನು ನೀವು ಹೈಜಿನಿಕ್ ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ತೋರಿಸಿದಾಗ ಅವರು ಕ್ಷಮೆ ಕೇಳಿದ್ರು. ಅಲ್ಲಿಂದ ನಾವು ಹೊರಟ್ವಿ. ಆಮೇಲೆ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಆಯಿತು. 25 ಲಕ್ಷಕ್ಕೆ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ. ನಾವು ಯಾವುದೇ ಹಣ ಬೇಡಿಕೆ ಇಟ್ಟಿಲ್ಲ. ನಮ್ಮ ಮೇಲೆ ಸುಳ್ಳು ಮಾಹಿತಿಯನ್ನು ರಾಮೇಶ್ವರಂ ಕೆಫೆ ಅವರು ಸೃಷ್ಟಿ ಮಾಡಿದ್ರು. ಆಮೇಲೆ ಅದು ಆದಮೇಲೆ ನಾವು ಈಗ ಎಫ್ಐಆರ್ ಮಾಡಿಸಿದ್ವಿ. ಅವ್ರ ಮೇಲೆ ಏನೇನಾಗಬೇಕೋ ಕಾನೂನು ಪ್ರಕಾರ ಆಗಲಿ, ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗ್ತದೆ. ನಾವು ರಾಮೇಶ್ವರಂ ಕೆಫೆಗೆ 4 ತಿಂಗಳ ಹಿಂದೆ ಹೋಗಿದ್ವಿ. ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಗುವಾಹಟಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಕೆಫೆ ಮಾಲೀಕರು ತಮಗಾಗ್ತಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಯಾರೋ ಎನ್ಕ್ಯಾಶ್ ಮಾಡ್ಕೊಂಡಿದ್ದನ್ನು ಗಮನಿಸದೆ
ಯಾರು ವಿಡಿಯೋ ಮಾಡಿದ್ರು ಅವ್ರ ಮೇಲೆ FIR ದಾಖಲಿಸಿದ ಪರಿಣಾಮ ಈಗ ಎಲ್ಲವೂ ವಾಪಸ್ ಬ್ಯಾಕ್ ಫೈರ್ ಆದಂಗೆ ಕಾಣಿಸ್ತಾ ಇದೆ. ಸೊ ಪ್ರಕರಣ ಈಗ ಯಾವ ಹಂತದಲ್ಲಿದೆ? ಪೊಲೀಸರ ತನಿಖೆ ಏನೆಲ್ಲ ವಿಚಾರವನ್ನ ಬಯಲಿಗೆ ತರ್ತಾ ಇದೆ? ಪ್ರಜ್ವಲ, ಕಳೆದ ಕೆಲವು ತಿಂಗಳ ಹಿಂದೆ ಏನು KL ಏರ್ಪೋರ್ಟ್ನಲ್ಲಿರುವಂಥ ರಾಮೇಶ್ವರಂ ಕೆಫೆಗೆ ನಿಖಿಲ್ ಅನ್ನುವಂತಹ ಗ್ರಾಹಕರು ಹೋಗಿರ್ತಾರೆ. ಅಲ್ಲಿ ಪೊಂಗಲನ್ನು ಆರ್ಡರ್ ಮಾಡ್ತಾರೆ. ಪೊಂಗಲನ್ನು ತಗೊಂಡಂಥ ವೇಳೆಯಲ್ಲಿ ಅದರಲ್ಲಿ ಹುಳು ಕಂಡು ಬಂದಿರುತ್ತೆ. ಅದನ್ನು ಗಮನಿಸಿ ಅವರ ಮ್ಯಾನೇಜರ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅವರು ಬಂದು ಕ್ಷಮೆಯನ್ನು ಕೇಳಿ ಕೈ ಮುಗಿತಾರೆ. ತಪ್ಪಾಯಿತು, ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ, ಆಗದೇ ಇರತ್ತೆ ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತೇಳಿ. ಅದರಂತೆ ಇವರು ಸುಮಂತ್ ಏನಿರ್ತಾರೆ, ಈ ನಿಖಿಲ್ ಏನಿರ್ತಾನೆ ಈ ಗ್ರಾಹಕ, ಆತ ಅದನ್ನು ಕ್ಷಮೆ ಕೇಳಿರೋದಂತ ಹೇಳಿ ಸುಮ್ಮನೆ ಹಾಕ್ತಾರೆ. ಅದಾದ ಬಳಿಕ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಾದ ಬಳಿಕ ಆಗುವಂತಹದ್ದೇನೆಂದರೆ ಈ ಒಂದು ಹುಳು ಸಿಕ್ಕ ಪ್ರಕರಣ ಸಂಬಂಧಪಟ್ಟಂತೆ ನಮಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸಕ್ಕೆ ಈ ಗ್ರಾಹಕರು ಮುಂದಾಗಿ 25 ಲಕ್ಷ ರೂಪಾಯಿ ಹಣವನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೊಂದು ದೂರನ್ನು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾರೆ. ಒಂದು KL ಏನು ಒಂದು ಸ್ಟೇಷನ್ನಿಂದ ಇಲ್ಲಿ ವಯಲಿ ಕಾವಲ್ಗೆ ಪ್ರಕರಣ ಟ್ರಾನ್ಸ್ಫರ್ ಆಗುತ್ತೆ. ತನಿಖೆಯನ್ನು ಮಾಡ್ತಾರೆ. ತನಿಖೆಯ ಸಂದರ್ಭದಲ್ಲಿ ಈ ಗ್ರಾಹಕ ನಿಖಿಲ್ ಏನಿದ್ದಾನೆ ಈತ ಇವರು ಒಂದು ಮೆನ್ಷನ್ ಮಾಡಿರುವಂಥದ್ದು ಏನಂದ್ರೆ 10:27 ಸುಮಾರಿಗೆ ಗ್ರಾಹಕರು ಕರೆಯನ್ನು ಮಾಡ್ತಾರೆ. ಈ ಕರೆ ಮಾಡಿದಂಥ ವೇಳೆಯಲ್ಲಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆದರೆ ಆ ಸಮಯಕ್ಕೆ ಈ ಗ್ರಾಹಕ ಏನಿರ್ತಾರೆ ಅವರು ಗುವಾಹಟಿಗೆ ತೆರಳುತ್ತಾ ಇರ್ತಾರೆ. ಆಗ ವಿಮಾನದಲ್ಲಿ ಅವರು ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳೆಲ್ಲವೂ ಕೂಡ ಪೊಲೀಸರಿಗೆ ಕೊಟ್ಟಿರ್ತಾರೆ. ಈಗ ಆ ದಾಖಲಾತಿಗಳ ಆಧಾರದ ಮೇಲೆ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನು ಎನ್ಕೇಶ್ ಮಾಡ್ಕೊಳ್ಳೋದಕ್ಕೆ ಬೇರೆ ಒಬ್ಬ ಗ್ರಾಹಕ ಏನಿದ್ದಾನೆ ಅಂದರೆ ಯುವಕ ಏನಿದ್ದಾನೆ ಇದನ್ನ ಬಂಡವಾಳವನ್ನು ಮಾಡಿಕೊಂಡು ರಾಮೇಶ್ವರಂ ಕೆಫೆಗೆ ಧಮಕಿಯನ್ನು ಹಾಕಿ ಹಣವನ್ನು ವಸೂಲಿ ಮಾಡೋದಕ್ಕೆ ಮುಂದಾಗಿದ್ದ ಅಂತ ಹೇಳಿ. ಆದರೆ ಈ ಒಂದು ವಿಡಿಯೋವನ್ನು ಇಟ್ಕೊಂಡು ರಾಮೇಶ್ವರಂ ಕೆಫೆಯ ಮಾಲೀಕರು ದಿವ್ಯಾ ರಾಘವೇಂದ್ರ ರಾವ್ ಅವರು ತಮ್ಮ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಹುಳುವನ್ನು ಅವರೇ ಹಾಕಿ ಈ ರೀತಿಯಾಗಿ ನಮ್ಮ ಒಂದು ಕೆಫೆಗೆ ಒಂದು